ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಯಲ್ಲಿ ನಾವು 26/2/2026 ಪ್ರಚಲಿತ ಘಟನೆಗಳ ಬಗ್ಗೆ ಚರ್ಚೆಯನ್ನು ಮಾಡೋಣ. ರಾಷ್ಟ್ರೀಯ ಪಿಸ್ತಾ ದಿನಾಚರಣೆ, ರಾಷ್ಟ್ರೀಯ ಉತ್ತಮ ಮಾದರಿ ದಿನಾಚರಣೆ, ರಾಷ್ಟ್ರೀಯ ಕಾಲ್ಪನಿಕ ಕಥೆಯನ್ನು ಹೇಳುವ ದಿನಾಚರಣೆ ಮತ್ತು ಹಿರಿಯರಿಗೆ ಪತ್ರವನ್ನು ಬರೆಯುವಂಥ ದಿನಾಚರಣೆ. ಈ 4 ದಿನಾಚರಣೆಯನ್ನು ನಾವು ಪ್ರತಿ ವರ್ಷ ಫೆಬ್ರವರಿ 26ನೇ ತಾರೀಕಿನಂದು ನಾವೇನು ಮಾಡ್ತೇವೆ, ಆಚರಣೆಯನ್ನು ಮಾಡುತ್ತೇವೆ. ಹೀಗಾಗಿ ಈ 4 ದಿನಾಚರಣೆಯನ್ನು ವಿದ್ಯಾರ್ಥಿಗಳು ಗಮನಿಸಬೇಕು. ನೆಕ್ಸ್ಟ್ ಒನ್, ಅತಿ ಹೆಚ್ಚು ಪಾರ್ಶ್ವವಾಯು ಪ್ರಕರಣಗಳನ್ನು ಸಂಭವಿಸುವ ದೇಶಗಳ ಪಟ್ಟಿಯಲ್ಲಿ ಭಾರತ ಎಷ್ಟನೇ ಸ್ಥಾನದಲ್ಲಿ ಕಂಡುಬರುತ್ತದೆ? ಏನು? ಅತಿ ಹೆಚ್ಚು ಪಾರ್ಶ್ವವಾಯು ಪ್ರಕರಣಗಳು ಸಂಭವಿಸುವಂಥ ದೇಶಗಳ ಪಟ್ಟಿಯಲ್ಲಿ ಭಾರತ 2ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇನ್ನು ಅತಿ ಹೆಚ್ಚು ಪ್ರಕರಣಗಳು ಎಲ್ಲಿ ಕಂಡು ಬರ್ತಾವಂತಂದ್ರೆ ಚೀನಾದಲ್ಲಿ ಅತಿ ಹೆಚ್ಚು ಪ್ರಕರಣಗಳು ಕಂಡುಬರೋದ್ರ ಮೂಲಕ 1ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಇತ್ತೀಚೆಗೆ ನರೇಂದ್ರ ಮೋದಿರವರು ಇಸ್ರೇಲ್ಗೆ ಭೇಟಿಯನ್ನು ನೀಡಿದ್ದಾರೆ. ಇಸ್ರೇಲ್ಗೆ ಹೋಗುತ್ತಿರುವುದು ಭಾರತದ ನರೇಂದ್ರ ಮೋದಿರವರು ಇದು 2ನೆಯ ಬಾರಿ ಆಗಿದೆ. ಈ ಹಿಂದೆ 2017ರಲ್ಲಿ ನರೇಂದ್ರ ಮೋದಿರವರು ಮೊದಲ ಬಾರಿಗೆ ಇಸ್ರೇಲ್ಗೆ ಭೇಟಿಯನ್ನು ನೀಡಿದ್ದರು. ನೆಕ್ಸ್ಟ್ ಒನ್, ಗರ್ಭಕಟ್ಟದ ಕ್ಯಾನ್ಸರ್ ಅಂತೇಳಿ ಹಿಂದಿನ ತರಗತಿಯೊಳಗೆ ಇದ್ರ ಬಗ್ಗೆ ಸ್ವಲ್ಪ ನೀವು ಮಾಹಿತಿಯನ್ನು ಕೊಟ್ಟಿದ್ದೀನಿ. ಇನ್ನೂ ಹೆಚ್ಚಿನ ಮಾಹಿತಿಯಲ್ಲಿ ನಾವು ತಿಳ್ಕೋಣ. ದೇಶದಲ್ಲಿ ಮಹಿಳೆಯರಲ್ಲಿ ಕ್ಯಾನ್ಸರ್ ಸಂಬಂಧಿತ ಸಾವುಗಳಿಗೆ ಪ್ರಮುಖವಾದಂಥ ಕಾರಣ ಕೂಡ ಇದು ಒಂದು ಕೂಡ ಆಗಿದೆ. ಯಾವುದು? ಗರ್ಭಕಂಠದ ಕ್ಯಾನ್ಸರ್ ಅಂತೇಳಿ. ಈ ಕ್ಯಾನ್ಸರ್ನ ವಿರುದ್ಧ ರಾಷ್ಟ್ರವ್ಯಾಪ್ತಿ ಹ್ಯೂಮನ್ ಪ್ಯಾಪಿಲೋಮಿನ್ ಮೆಮರಸ್ HPV ಅಂತ ಕರಿತೀವಲ್ಲ, ಇದನ್ನು ವ್ಯಾಕ್ಸಿನೇಷನ್ ಅಭಿಯಾನವನ್ನು ಪ್ರಾರಂಭ ಮಾಡುವಂಥ ಕೆಲಸವನ್ನು ಭಾರತ ಸರ್ಕಾರ, ಅದರಲ್ಲಿ ಆರೋಗ್ಯ ಇಲಾಖೆ ಮಾಡಿದೆ. ಇದಕ್ಕೆ ಯಾರು ಎಲಿಜಿಬಲ್ ಅಂತಂದ್ರೆ 14 ಮತ್ತು ಅದಕ್ಕಿಂತ ಹೆಚ್ಚಿನ ವಯಸ್ಸಿನ ಬಾಲಕಿಯರು ಈ ಲಸಿಕೆಯನ್ನು ಪಡೆದುಕೊಳ್ಳಲು ಅರ್ಹತೆಯನ್ನು ಹೊಂದಿರುತ್ತಾರೆ. ನೆಕ್ಸ್ಟ್ ಒನ್, ಪ್ರಸ್ತುತ ವಿಶ್ವದ 3ನೇ ಅತಿದೊಡ್ಡ ಸೌರಶಕ್ತಿಯನ್ನು ಉತ್ಪಾದಿಸುವಂಥ ರಾಷ್ಟ್ರ ಯಾವಂತಂದ್ರೆ ಅದು ನಮ್ಮ ಭಾರತ ದೇಶ ಆಗಿದೆ. ಭಾರತದಿಂದ ಆಮದು ಆಗುವ ಕೆಲವು ಸೌರಶಕ್ತಿ ಉತ್ಪನ್ನಗಳ ಮೇಲೆ ಅಮೆರಿಕ ಸರ್ಕಾರ $125.87 ಪ್ರಾಥಮಿಕ ಸಮತೋಲನ ಸುಂಕವನ್ನು ಘೋಷಣೆಯನ್ನು ಮಾಡಿದೆ. ಇಷ್ಟೆಲ್ಲ ಘೋಷಣೆ ಮಾಡಿದರೂ ಕೂಡ ಭಾರತ ಸೌರಶಕ್ತಿ ಉತ್ಪಾದನೆ ಮೇಲೆ ಜಗತ್ತಿನೊಳಗೆ 3ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಪ್ರಶ್ನೆ ಸಂಖ್ಯೆ 6. ಕುಸುಮ ಸಂಜೀವಿನಿ ಯೋಜನೆಯನ್ನು ಕರ್ನಾಟಕದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯು ಈ ಯೋಜನೆಯನ್ನು ಅನುಷ್ಠಾನಕ್ಕೆ ತಂದಿದೆ. ಈ ಕುಸುಮ ಸಂಜೀವಿನಿ ಯೋಜನೆ ಎದಕ್ಕಂತಂದ್ರೆ ಹಿಮೋಫಿಲಿಯಾ ರೋಗಿಗಳಿಗೆ ರೋಗ ನಿರೋಧಕ ಚಿಕಿತ್ಸೆಯನ್ನು ನೀಡುವುದು ಇದು ಯೋಜನೆಯ ಉದ್ದೇಶ. ಇದು ಎಮಿಜುಮಾಬ್ ಔಷಧವನ್ನು ಈ ಯೋಜನೆಯಲ್ಲಿ ನೀಡುವುದರ ಮೂಲಕ ಹಿಮೋಫಿಲಿಯಾ ರೋಗವನ್ನು ತಡೆಗಟ್ಟುವಂಥ ಕೆಲಸವನ್ನು ಮಾಡಲಾಗ್ತದೆ. ಪ್ರಶ್ನೆ ಸಂಖ್ಯೆ 7. ಭಾರತದ ಪ್ರಧಾನಮಂತ್ರಿ ಮೋದಿಗೆ 100 ಮಿಲಿಯನ್ ಅಂತಂದ್ರೆ 1 ಕೋಟಿ ಅಂದ್ರೆ 10 ಕೋಟಿ ಅನುಯಾಯಿ ಅಂದಂಗೆ. ಎಷ್ಟು ಕೋಟಿ? 100 ಮಿಲಿಯನ್ ಅಂತಂದ್ರೆ 10 ಕೋಟಿ ಮಿಲಿಯನ್ ಅನುಯಾಯಿಗಳನ್ನು ಹೊಂದುವುದರ ಮೂಲಕ ಅಗ್ರಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಎದರೊಳಗಂತಂದ್ರೆ ನಾವೇನು ಇನ್ಸ್ಟಾಗ್ರಾಮನ್ನು ಯೂಸ್ ಮಾಡ್ತೇವಲ್ಲ, ಇನ್ಸ್ಟಾಗ್ರಾಮ್ನಲ್ಲಿ ಅತಿ ಹೆಚ್ಚು ಫಾಲೋವರ್ಸನ್ನು ಅಥವಾ ಅನುಯಾಯಿಗಳನ್ನು ಹೊಂದಿದ ವಿಶ್ವ ನಾಯಕ ಯಾರಂತಂದ್ರೆ ಅದು ಭಾರತದ ನರೇಂದ್ರ ಮೋದಿರವರು ಮೊದಲ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅವರನ್ನು ಹೊರತುಪಡಿಸಿದ 43.2 ಮಿಲಿಯನ್ ಅನುಯಾಯಿಗಳನ್ನು ಹೊಂದುವ ಮೂಲಕ 2ನೇ ಸ್ಥಾನದಲ್ಲಿ ಕಂಡುಬರ್ತಾರೆ. ಇನ್ನು 3ನೇ ಸ್ಥಾನದಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ
ಪ್ರಭುವೋ ಸುಬಿಯಾಟೋ 15 ಮಿಲಿಯನ್ ಅನುಯಾಯಿಗಳೊಂದಿಗೆ 3ನೇ ಸ್ಥಾನವನ್ನು ಹೊಂದಿದ್ದಾರೆ. ಇದು 2ನೇ ಸ್ಥಾನವನ್ನು ಡೊನಾಲ್ಡ್ ಟ್ರಂಪು 2ನೇ ಸ್ಥಾನ. ಡೊನಾಲ್ಡ್ ಟ್ರಂಪು 43.2 ಮಿಲಿಯನು. ಇನ್ನು 3ನೇ ಸ್ಥಾನ ಇಂಡೋನೇಷ್ಯಾದ ಅಧ್ಯಕ್ಷ ಸುಬಿಯಾಂಟೋ, ಇವರು 15 ಮಿಲಿಯನ್ ಫಾಲೋವರ್ಸನ್ನು ಹೊಂದುವುದರ ಮೂಲಕ 3ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿರವರು ಆಯ್ದ ವಿಶ್ವ ನಾಯಕರಲ್ಲಿ ಜಾಗತಿಕ ಅನುಮೋದನೆ ರೇಟಿಂಗಲ್ಲಿ ಕೂಡ ಮುಂಚೂಣಿಯಲ್ಲಿ ಕಂಡುಬರುತ್ತಾರೆ. ಇವರು ಜಪಾನಿನ ಪ್ರಧಾನಿ ಸನ್ನೆ ತಚೆಕೆ 83% ಮತಗಳೊಂದಿಗೆ 2ನೇ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ಮೊದಲ ಸ್ಥಾನ ರೇಟಿಂಗ್ ಒಳಗೆ ಮೋದಿ ಮೊದಲ ಸ್ಥಾನ ಆದರೆ ಜಪಾನ್ ಪ್ರಧಾನಿ ತಕೇಚಿರವರು 83% ಅಂಕವನ್ನು ಪಡೆದುಕೊಳ್ಳುವುದರ ಮೂಲಕ 2ನೇ ಸ್ಥಾನದೊಳಗೆ ಕಂಡು ಬರ್ತಾರೆ. ಪ್ರಶ್ನೆ ಸಂಖ್ಯೆ 9. ಕೇಂದ್ರ ಸರ್ಕಾರವು ಏಪ್ರಿಲ್ 1, 2026ರಿಂದ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಲ್ಲಿ 20% ಎಥೆನಾಲ್ ಮಿಶ್ರಿತ, ನೋಡಿರಿ ಏಪ್ರಿಲ್ 1ಕ್ಕೆ ಪ್ರಾರಂಭ ಆಗ್ತದೆ. ಏನು 20% ಎಥೆನಾಲ್ ಮಿಶ್ರಿತ ಪೆಟ್ರೋಲ್ ಮತ್ತು ಕನಿಷ್ಠ 95 ರಿಸರ್ಚ್ ಆ್ಯಕ್ಟಿನ್ ಸಂಖ್ಯೆ ಹೊಂದಿರುವ ಇಂಧನದ ಮಾರಾಟವನ್ನು ಕಡ್ಡಾಯಗೊಳಿಸುವಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಮಾಡಿದೆ. 20% ಎಥೆನಾಲು, 95% ರಿಸರ್ಚ್ ಆ್ಯಕ್ಟಿನ್ ಸಂಖ್ಯೆ ಹೊಂದಿರುವ ಇಂಧನವನ್ನು ಮಾರಾಟ ಮಾಡುವುದು ಕಡ್ಡಾಯವನ್ನು ಗೊಳಿಸಲಾಗುತ್ತದೆ. ಪ್ರಶ್ನೆ ಸಂಖ್ಯೆ 10. ದೇಶದಲ್ಲಿ ಮೊದಲ ಬಾರಿಗೆ ಲಿಂಗತ್ವ ಅಲ್ಪಸಂಖ್ಯಾತ, ಇದು ಅಲ್ಪ ಅಂತ ಆಗಬೇಕಿತ್ತು, ಲಿಂಗತ್ವ ಅಲ್ಪಸಂಖ್ಯಾತರ ಸಮೀಕ್ಷೆಯನ್ನು ನಡೆಸಿದ ಮೊದಲ ರಾಜ್ಯ ಯಾವಂತಂದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ. ಪ್ರಶ್ನೆ ಸಂಖ್ಯೆ 11. ಮೋದಿಗೆ ಇಸ್ರೇಲಿನ ಸಂಸತ್ತಿನ ಅತ್ಯುನ್ನತವಾದಂಥ ಗೌರವವನ್ನು ಕೊಡಮಾಡಲಾಗಿದೆ. ಆ ಗೌರವ ಯಾವಂತಂದ್ರೆ ಸ್ಪೀಕರ್ ಆಫ್ ದಿ ನೆಸೆಂಟ್ ಅಂತೇಳಿ. ಇದು ಇಸ್ರೇಲಿನ ಸಂಸತ್ತಿನ ಅತ್ಯುನ್ನತ ಗೌರವ ಪ್ರಶಸ್ತಿ ಆಗಿದೆ. ಈ ಗೌರವಕ್ಕೆ ಭಾಜನರಾದ ಭಾರತದ ಮೊದಲ ಪ್ರಧಾನಿ ಎಂಬ ಹೆಗ್ಗಳಿಕೆಗೆ ಮೋದಿರವರು ಭಾಜನರಾಗಿದ್ದಾರೆ. ಅಷ್ಟೇ ಅಲ್ಲದೆ ಇಸ್ರೇಲಿನ ಸಂಸತ್ತನ್ನು ಅಂದರೆ ನೆಸೆಟ್ಟನ್ನು ಉದ್ದೇಶಿಸಿ ಮಾತನಾಡಿದ ಮೊದಲ ಭಾರತೀಯ ಪ್ರಧಾನಿ ಎಂಬ ಹೆಗ್ಗಳಿಕೆ ಕೂಡ ಮೋದಿರವರು ಪಾತ್ರರಾಗಿದ್ದಾರೆ. 12. ಜಾಗತಿಕ ನಿವಾಸಿ ಕಾರ್ಯಕ್ರಮ ಸೂಚ್ಯಾಂಕ 2026. ಆ ಒಂದು ಸೂಚ್ಯಾಂಕದಲ್ಲಿ ಗ್ರೀಸ್ ದೇಶ ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಈ ಒಂದು ಸೂಚ್ಯಾಂಕದಲ್ಲಿ ಭಾರತಕ್ಕೆ ಯಾವುದೇ ಒಂದು ರ್ಯಾಂಕು ಅಥವಾ ಶ್ರೇಣಿ ಸಿಕ್ಕಿಲ್ಲ, ಅದನ್ನು ಕೂಡ ಗಮನಿಸಬೇಕು. ಪ್ರಶ್ನೆ ಸಂಖ್ಯೆ 13. ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಾಂಕ 2026ರಲ್ಲಿ ಭಾರತವು 16ನೇ ಸ್ಥಾನವನ್ನು ಪಡೆದುಕೊಂಡಿದೆ. ಏನು ಜವಾಬ್ದಾರಿಯುತ ರಾಷ್ಟ್ರಗಳ ಸೂಚ್ಯಾಂಕ 2026. ಸಿಂಗಪೂರ್ ಎಷ್ಟನೇ ಸ್ಥಾನವನ್ನು ಪಡೆದುಕೊಂಡಿದೆ? ಮೊದಲ ಸ್ಥಾನವನ್ನು ಪಡೆದುಕೊಂಡಿದೆ. ಭಾರತ 16ನೇ ಸ್ಥಾನ, ಸಿಂಗಪೂರ್ ಮೊದಲನೇ ಸ್ಥಾನವನ್ನು ಪಡೆದುಕೊಂಡಿದೆ. 14. ಎಲ್ಲಿ ಭಾರತದ ಮೊದಲ ರಾಜ್ಯ ನಾವೀನ್ಯತೆ ಮಿಷನ್ SRM ಅಂತ ಕರಿತೀವಲ್ಲ, ಅದನ್ನು ಪ್ರಾರಂಭಿಸಿದ ರಾಜ್ಯ ಯಾವುದಂತಂದ್ರೆ ಅದು ತ್ರಿಪುರಾ ರಾಜ್ಯ. ಏನು ಭಾರತದ ಮೊದಲ ರಾಜ್ಯ ನಾವೀನ್ಯತೆ ಮಿಷನ್. ಪ್ರಶ್ನೆ ಸಂಖ್ಯೆ 15. ಶಿಲ್ಪ ಸಮಾಗಮ ಮೇಳ 2026ನ ಎಲ್ಲಿ ಮಾಡಲಾಗುತ್ತಿದೆ? ಅದನ್ನು ಅಹಮದಾಬಾದ್ನ ಸಬರ್ಮತಿ ರಿವರ್ ಫ್ರಂಟ್ನಲ್ಲಿ ಶಿಲ್ಪ ಸಮಾಗಮ ಮೇಳವನ್ನು ಪ್ರಾರಂಭವನ್ನು ಮಾಡಲಾಗಿದೆ. ಪ್ರಶ್ನೆ ಸಂಖ್ಯೆ 16. AI ಆರೋಗ್ಯ ರಕ್ಷಣೆಯ ಲೈವ್ ಸ್ಟ್ರೀಮ್ನಲ್ಲಿ ಅತಿ ಹೆಚ್ಚು ವೀಕ್ಷಕರನ್ನು ಪಡೆದಿರುವಂಥ ದಾಖಲೆ NBEMS ಅಂದ್ರೆ ನ್ಯಾಷನಲ್ ಬೋರ್ಡ್ ಆಫ್ ಎಕನಾಮಿಷಿಯನ್ ಇನ್ ಮೆಡಿಕಲ್ ಸೈನ್ಸಸ್ ಇದು ಪಡೆದುಕೊಂಡಿದೆ. ಏನು ಅತಿ ಹೆಚ್ಚು ವೀಕ್ಷಕರನ್ನು, ಓಕೆನಾ? ಇದು ಕೂಡ ಕೇಳುವಂಥ ಸಂಭವ ಇರ್ತದೆ, ನೀವು ಚೆನ್ನಾಗಿ ತಿಳ್ಕೋಬೇಕು. 17. ಪೋಸಾ ಕೃಷಿ ವಿಜ್ಞಾನ ಮೇಳ 2026 ಎಲ್ಲಿ ನಡೀತಾ ಇದೆ? ಅದು ದೆಹಲಿಯಲ್ಲಿ ನಡೀತಾ ಇದೆ. 18. ರೈತರನ್ನು ಬೆಂಬಲಿಸಲು ಭಗವಂತ
ಭುಗಂತನ್ ಯೋಜನೆಯನ್ನು ಮರು ಅನುಷ್ಠಾನಗೊಳಿಸಿದ ರಾಜ್ಯ ಯಾವುದಂತಂದ್ರೆ ಅದು ಮಧ್ಯಪ್ರದೇಶ. ಓಕೆನಾ. ಇಷ್ಟು ವಿದ್ಯಾರ್ಥಿಗಳೇ 26/2/2024ಕ್ಕೆ ಸಂಬಂಧಪಟ್ಟಂತಹ ಪ್ರಮುಖ ಪ್ರಚಲಿತ ಘಟನೆಗಳನ್ನು, ಅದರಲ್ಲಿ ನಿಮ್ಮ ಪರೀಕ್ಷೆಗೆ ಉಪಯುಕ್ತವಾದಂಥ ಪ್ರಶ್ನೆಗಳನ್ನು ಮಾತ್ರ ನಿಮಗೆ ತಿಳಿಸುವಂಥ ಕೆಲಸವನ್ನು ಮಾಡಲಾಗಿದೆ. ಮುಂದಿನ ತರಗತಿಯೊಳಗೆ ಈ ಒಂದು ಭಾಗವನ್ನು ಮುಂದುವರಿಸುವಂಥ ಕೆಲಸವನ್ನು ಮಾಡಲಾಗ್ತದೆ. ಥ್ಯಾಂಕ್ ಯು. ನಮಸ್ಕಾರ.